ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥ ಜಂಬೂಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಶರಣು ಮಹಾಗಣಪತಿ, ನಮಗೆ ನಿನ್ನದೇ ಸ್ತುತಿ. ಅನುದಿನವೂ ಭಕ್ತರು ನಿನ್ನ ನಂಬಿ ಇರುವರು. ಗಜಮುಖದ ದೇವನೇ, ನಿನಗೆ ವಂದನೆ. ಭಕ್ತಿಯಲಿ, ಸೇವೆಯಲಿ ಆರಾಧನೆ. ಶರಣು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ, ನಿತ್ಯವೂ ಎಡೆಬಿಡದೆ ನಾವು ವಂದನೆ. ಶರಣು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ, ನಿತ್ಯವೂ ಎಡೆಬಿಡದೆ ನಾವು ವಂದನೆ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮದಿ ತೋರೋ ನಿನ್ನ ಮಾಯೆಯ, ಶಾಸ್ತ್ರ ಸುಪೂಜಿತ ಸಿದ್ಧಿವಿನಾಯಕ. ಶರಣು ಶಿವಾಲಯದ ತೆಂಕು ದಿಕ್ಕಿನಲ್ಲಿ ದಿವ್ಯ ಮಹಾಗಣೇಶ ಅವತರಿಸಿದನಿಲ್ಲಿ, ನಿತ್ಯವೂ ಎಡೆಬಿಡದೆ ನಾವು ವಂದನೆ. ಸಕಲ ಇಷ್ಟಾರ್ಥವ ಪರಿಪಾಲಿಸೋ ಪುಣ್ಯ ಪ್ರಸಾದವೇ ಪಂಚ ಕಜ್ಜಾಯ, ಮುಕ್ತಿಯನ್ನು ನೀಡುವ ಭಕ್ತ ಜನಪ್ರಿಯ. ಸತ್ಯ ಧರ್ಮದಿ ತೋರೋ ನಿನ್ನ ಮಾಯೆಯ, ಶಾಸ್ತ್ರ ಸುಪೂಜಿತ ಸಿದ್ಧಿವಿನಾಯಕ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯತೆ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ, ಗಜಮುಖನೇ ಗಣಪತಿಯೇ, ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಹರಸು ಎಂದು, ನಿನ್ನ ಸನ್ನಿಧಾನಕ್ಕೆ ತಲೆಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಆರೇಳು ಲೋಕದ ಅಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ನಿನ್ನೊಲುಮೆಯ ತೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ, ನಿನಗೆ ವಂದನೆ. ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ, ನನ್ನ ಹತ್ತಿರ ಹಣ ಇದೆ, ಅಧಿಕಾರ ಇದೆ. ನನಕ್ಕಿಂತ
ಪ್ರಪಂಚದಲ್ಲಿ ಯಾರೂ ದೊಡ್ಡವರಿಲ್ಲ ಅನ್ನುವ ಭಾವನೆ ಮನುಷ್ಯನಿಗೆ ಬಂದರೆ ಅಥವಾ ದೇವತೆಗಳಿಗೆ ಬಂದರೆ ಏನಾಗುತ್ತದೆ ಅನ್ನುವುದಕ್ಕೆ ಗಣೇಶನ ಈ ಒಂದು ಪ್ರಸಂಗವೇ ನಿದರ್ಶನ. ಒಮ್ಮೆ ಧನಾಧಿಪತಿ ಕುಬೇರನಿಗೆ ತಾನೇ ಅತ್ಯಂತ ಶ್ರೀಮಂತ ದೇವನೆಂದು ಅಹಂಕಾರ ಉಂಟಾಯಿತು. ಎಲ್ಲರಿಗೂ ತನ್ನ ಶ್ರೀಮಂತಿಕೆಯನ್ನು ತೋರಿಸಬೇಕು ಎಂದು ತನ್ನ ಊರಾದ ಅಲಕಾಪುರಿಯಲ್ಲಿ ದೇವತೆಯರನ್ನು ಕರೆದು ಭವ್ಯ ಔತಣಕೂಟವನ್ನು ಏರ್ಪಡಿಸಿದ. ಕುಬೇರನ ಅಹಂಕಾರವನ್ನರಿತ ಶಿವ ಪಾರ್ವತಿಯರು ಅವನಿಗೆ ತಕ್ಕ ಪಾಠ ಕಲಿಸಬೇಕೆಂದು ತಮ್ಮ ಮಗ ಗಣಪತಿಯನ್ನು ತಮ್ಮ ಪರವಾಗಿ ಔತಣಕೂಟಕ್ಕೆ ಕಳಿಸಿಕೊಟ್ಟರು. ಕುಬೇರನು ಗಣಪತಿಯನ್ನು ಆದರದಿಂದ ಬರಮಾಡಿಕೊಂಡು ತನ್ನ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಾ ಆತಿಥ್ಯವನ್ನು ಸ್ವೀಕರಿಸಬೇಕು ಎಂದು ಕೇಳಿಕೊಂಡನು. ಗಣಪತಿಯು ಒಂದೊಂದೇ ಭಕ್ಷ್ಯವನ್ನು ತಿನ್ನುತ್ತಾ ಮಾಡಿದ ಅಷ್ಟು ಅಡುಗೆಯನ್ನು ತಿಂದು ಮುಗಿಸಿದ. ನನಗೆ ಇನ್ನೂ ಹಸಿವು ನೀಗಿಲ್ಲ ಎಂದು ಅಲಕಾಪುರಿಯಲ್ಲಿದ್ದ ಅಷ್ಟೂ ದವಸ ಧಾನ್ಯ ಎಲ್ಲವನ್ನೂ ಭಕ್ಷಿಸಿದ. ಗಣೇಶ ಒಂದು ರೀತಿಯಲ್ಲಿ ಆಂತರ್ಯದಲ್ಲಿ ನಗೆಯ ಜೊತೆ ಉಗ್ರ ರೂಪವನ್ನು ತಾಳಿದ. ಕೊನೆಗೆ ಪಾತ್ರೆ ಪಗಡೆಗಳನ್ನು ಬಿಡಲಿಲ್ಲ. ನನಗೆ ಇನ್ನೂ ಹಸಿವು ಎಂದು ಕುಬೇರನನ್ನೇ ತಿನ್ನಲು ಮುಂದಾದ. ಆಗ ಕುಬೇರ ಕೈಲಾಸಕ್ಕೆ ಓಡಿ ಹೋಗಿ ಶಿವನಿಗೆ ಶರಣಾದ. ಕುಬೇರನ ಹಿಂದೆ ಗಣೇಶನೂ ಕೈಲಾಸಕ್ಕೆ ಬಂದನು. ಶಿವನು ಪ್ರೀತಿಯಿಂದ ಗಣೇಶನಿಗೆ ಒಂದು ಮುಷ್ಟಿ ಹುರಿದ ಧಾನ್ಯವನ್ನು ನೀಡಿದ. ಅದನ್ನು ತಿಂದ ಕೂಡಲೇ ಗಣೇಶನ ಹಸಿವು ನೀಗಿತು. ಕುಬೇರನ ಅಹಂಕಾರ ತನ್ನಿಂದ ತಾನೇ ಇಳಿಯಿತು. ಕುಬೇರನಿಗೆ ಅರ್ಥವಾಯಿತು, ಎಷ್ಟಿದ್ದರೂ ಕಡಿಮೆ ಇದೆ ಎಂದು ತೋರಿಸುವುದಲ್ಲ, ಹೇಳುವುದಲ್ಲ, ಅಹಂಕಾರ ಪಡುವುದಲ್ಲ. ಈ ಧನ ಧಾನ್ಯ ಎಲ್ಲವೂ ನನ್ನದಲ್ಲ, ಬಂದಿದ್ದು ಅದು ಪರರಿಗೆ ಪ್ರಯೋಜನ ಆಗಬೇಕು ಅನ್ನುವ ವಿಷಯವನ್ನು ಅರಿಯಬೇಕು. ನನ್ನ ಬಳಿ ಎಲ್ಲವಿದೆ ನೋಡಿ ಬನ್ನಿ ಅಂತ ಇನ್ನೊಬ್ಬರನ್ನು ಹೀಯಾಳಿಸುವ ಅವಮಾನಿಸುವ ರೀತಿಯಲ್ಲಿ ನಾನು ನಡೆದುಕೊಂಡರೆ ಈಗ ಏನಾಗಿದೆ ಅದೇ ಮತ್ತೆ ಆಗುತ್ತದೆ ಅನ್ನುವ ವಿಷಯವನ್ನು ಕುಬೇರ ಅರಿತುಕೊಂಡು ಶಿವ ಪಾರ್ವತಿ ಗಣೇಶರಿಗೆ ನಮಸ್ಕರಿಸಿ ಅಲ್ಲಿಂದ ನಡೆದ. ಅಲಕಾಪುರಿಗೆ ನನ್ನ ಬಳಿ ಏನೂ ಇಲ್ಲ, ನಾನೊಬ್ಬ ಸಾಮಾನ್ಯ ದೇವತೆ ಅನ್ನುವ ಒಂದು ಯೋಚನೆಯಲ್ಲಿ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ